ನೋಡಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಜೈ ಬ್ರೋನ ನಮ್ಮ ಜೊತೆ ಕಳ್ಸ್ಕೊಟ್ಬಿಡಿ. ಹಲೋ, ಮೈಂಡ್ ಯುವರ್ ಟಂಗ್. ನಾನು ಇವನ್ನ ಕಟ್ಟಾಕೊಂಡಿಲ್ಲ, ಅವನಾಗ ಅವನೇ ಬಂದಿರೋದು. ನಿಮಗೆ ಬೇಕು ಅಂದರೆ ಧಾರಾಳವಾಗಿ ಕರ್ಕೊಂಡು ಹೋಗಿ, ನನಗೆ ಯಾವ ಡಿಫ್ರೆನ್ಸು ಇಲ್ಲ. ಇವನು ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಗೊತ್ತಾಯ್ತಾ? ಜೈಬ್ರು ನೋಡಿದೆ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಇದೆಲ್ಲ ಬೇಕಾ ನಿಂಗೆ? ನೋಡು, ಸುಮ್ಮನೆ ನೀನು ನಮ್ಮ ಜೊತೆ ಮನೆ ನಡಿ. ಬಿಡೋ ಕೈ ಪಾರ್ಥ, ಸಾಕು ನಿಮ್ಗಳ ನಾಟಕ ನೋಡಿ ನೋಡಿ ನನಗೂ ಸಾಕಾಗೋಗಿದೆ. ನಿಮ್ಗಳಿಂದನೇ ಇವತ್ತು ನಾನು ಈ ಪರಿಸ್ಥಿತಿಲಿರೋದು. ಹೇಗೆ ಅಂತನಾ? ಹಾಕಿದ್ರಲ್ಲಪ್ಪ ಚೆನ್ನಾಗಿ ಶಾಪನ, ನೀನ್ ಹಾಳಾಗಿ ಹೋಗ್ತೀಯ, ಉದ್ಧಾರ ಆಗಲ್ಲ, ಹಾಗೆ ಹೇಗೆ ಅಂತ ಹಾಳಾಗಿದ್ದೀನಿ. ಈ ಖುಷಿನ ನಿಮ್ಗಳ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡಿದ್ದೀನಲ್ಲ, ಈ ಖುಷಿ ಆಗಿರ್ಬೇಕು ನಿಮ್ಗೆ. ಇವತ್ತು ನನ್ನ ಈ ಪರಿಸ್ಥಿತಿ ನೋಡಿ ನಿಮ್ಗೆ ಕನಿಕರ ಹುಕ್ಕಿ ಹರಿತಾ ಇದೆ. ಅದಕ್ಕೆ ನೀವು ಬಂದು ನನ್ನ ಕರೀತಾ ಇದ್ದಾರೆ. ನೀವು ಕರೆದ ತಕ್ಷಣ ನಿಮ್ಗಳ ಜೊತೆ ಬಂದ್ಬಿಡ್ಬೇಕು. ಬ್ಲಡಿ ಸಮಾಜ ಎಲ್ರೂ ಹೀಗೆ, ಪ್ರತಿಯೊಬ್ರು ಹೀಗೆ ಇದ್ದಾಗ ಯಾವತ್ತು ಯಾರು ಯಾರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಅದೇ ಸತ್ತ ಮೇಲೆ ಅಳದೇನು, ಫೋಟೋಗಾರ ಹಾಕೋದೇನು, ವಡೆ ಪಾಯಸ ಮಾಡೋದೇನು, ಊರವ್ರಿಗೆಲ್ಲ ಹಂಚೋದೇನು. ನೋಡು ಪಾರ್ಥ, ನಾನು ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ನಿಮ್ಗಳ ದಾರಿಗೆ ನನ್ನನ್ನು ಎಳ್ಕೊಳ್ಳೋ ಪ್ರಯತ್ನ ಪಡಬೇಡಿ. ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಎಲ್ಗೂ ಬರೋದು ಇಲ್ಲ. ಜೈಬ್ರೋ ಅದು ಹಾಗಲ್ಲ ಇನ್ನೇಗೋ ನೋಡು, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಎರಡೂ ಕಿವಿಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವುಗಳೆಲ್ಲ ಪುಣ್ಯಕೋಟಿ ವೇಷದಲ್ಲಿರೋ ಹೂಸರವಳ್ಳಿಗಳು. ಟೈಮಿಗೆ ಬದಲಾಗ್ತೀರಾ, ನಿಮಗೆ ಹೇಗ್ ಬೇಕೋ ಆಗ ಬದಲಾಗ್ತೀರಾ. ಆದ್ರೆ ನಾನು ಆ ರೀತಿ ಅಲ್ಲ. ನಾನು ಚೆನ್ನಾಗಿದ್ದಾಗ ಹೇಗಿದ್ನೋ ಹಾಳಾದ್ರೂ ನಾನು ಹಾಗೆ ಇರ್ತೀನಿ. ಯಾವಾಗಲೂ ಒಂದೇ ತರ ಇರ್ತೀನಿ, ಬಣ್ಣ ಬದಲಾಯಿಸಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸತ್ರು ನೀವುಗಳು ಯಾರು ನನಗೆ ಸೆಟ್ ಆಗಲ್ಲ. ಪ್ಲೀಸ್ ಹೊರಡಿ. ಜೈಬ್ರೋ ಪ್ಲೀಸ್, ನೋಡು ಆ ಥರ ಎಲ್ಲ ಮಾತಾಡ. ಮನೆಗೆ ಹೋಗೋಣಪ್ಪ. ಮುಚ್ಚ ಬಾಯಿ. ಯಾವ್ದೋ ಮನೆ? ಮನೆನಾ ಅದು? ನನ್ನ ಪಾಲಿಗೆ ಪಾಳು ಬಿದ್ದಿರೋ ಬಂಗ್ಲೆ ಅದು. ಅದೆಲ್ಲ ನನ್ನ ಮನೆ, ಇದು ನನ್ನ ಮನೆ. ಅಲ್ಲಿ ಬಂದು ನಾಯಿ ತರ ಇರೋದ್ರ ಬದ್ದು ಇಲ್ಲಿ ಹಾಳಾಗಿರೋದೇ ವಾಸಿ ನನಗೆ. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಬರ್ತಾ ಇಲ್ಲ. ಟೆನ್ಷನ್ ಆಗ್ತಿದೆ ನನಗೆ. ನನ್ನ ಸತ್ರು ಇಲ್ಲ, ನಾನು ಬದುಕೋದ್ರಿಲ್ಲ, ನಾನು ಬರಲ್ಲ. ಜೈ, ಕಾಮ್ ಡೌನ್, ಟೆನ್ಷನ್ ಆಗಬೇಡಿ. ನಿಮ್ಗೆ ಸಿಗರೇಟ್ ಬೇಕಲ್ವಾ? ಓ, ಸಿಗರೇಟ್ ಜೊತೆ ನಿನಗೆ ಡ್ರಿಂಕ್ಸು ಬೇಕಲ್ವಾ? ತರ್ತೀನಿ ನೀರು. ಜೈ, ಜೈ, ತಗೋ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ಸ್ ಅ ಲಾಟ್. ನೋಡ್ರೋ, ನೋಡಿ ಮನೇಲಿ ಹೆಂಗ್ ಟ್ರೀಟ್ ಮಾಡ್ತಿದ್ರಿ ನೀವು ನನ್ನನ್ನ. ಎಷ್ಟು ಚೀಪಾಗಿ ಟ್ರೀಟ್ ಮಾಡ್ತಾ ಇದ್ರಿ. ಇವಳು ನೋಡಿ ಹೆಂಗ್ ನೋಡ್ಕೋತಾಳೆ. ನನ್ಗೆ ಯಾವಾಗ ಏನ್ ಬೇಕು ಅಂತ ಹೇಳೋಕೆ ಗೊತ್ತು. ಇವಳ ತರ ನೋಡ್ಕೊಳಕ್ ಆಗುತ್ತೇನ್ರ ನಿಮ್ ಕೈಲಿ? ಹೋಗ್ಲು, ಓಟಾಗ್ರೆ. ನಾನು ಬರಲ್ಲ, ನಾನೆಲ್ಲೂ ಬರಲ್ಲ. ಹೌದಾ? ವೆರಿ ಗುಡ್, ಥ್ಯಾಂಕ್ ಗಾಡ್. ತುಂಬ ಸಿಹಿ ಸುದ್ದಿ ಹೇಳಿದ್ರಿ, ಒಳ್ಳೆ ವಿಷಯ. ಓಕೆ, ನಾನು ಸ್ವಲ್ಪ ಹೊತ್ತಲ್ಲಿ ಕಾಲ್ ಬ್ಯಾಕ್ ಮಾಡ್ತೀನಿ. ಗೆಳೆಯ, ಪರ್ಸವ್ರು ಬಂದಿದ್ದಾರೆ, ಇಂಟರ್ವ್ಯೂ ರೆಡಿ ಮಾಡ್ಕೋತಿದ್ದಾರೆ. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ನನಗೊಂದು ಸಣ್ಣ ಡೌಟ್ ಕಣ. ಏನಪ್ಪ? ಈಗ ಈ ಪ್ರಾಜೆಕ್ಟ್ ಏನು ಲಾಂಚ್ ಮಾಡ್ತಿದ್ಯಲ್ಲ, ಇದು ಸರ್ವಿಸ್ ಓರಿಯೆಂಟೆಡ್. ಹಾಗಾಗಿ ಇಡೀ ಪ್ರಪಂಚದಲ್ಲಿ ನಿನ್ಗೆ ಒಳ್ಳೆ ಹೆಸರು ಬರುತ್ತೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇದ್ರ ಮುಖಾಂತರ ನೀನೇನು ಮಾಡ್ತಾ ಇದೆಯಾ ಜನಗಳಿಗೆ ಗೊತ್ತಾಗುತ್ತೆ, ಖುಷಿನೇ. ಅಟ್ ದಿ ಸೇಮ್ ಟೈಮ್ ಈ ವಿಷಯ ನಮ್ಮ ಬಿಸ್ನೆಸ್ ರೈವಲ್ಸ್ಗೂ ಗೊತ್ತಾಗುತ್ತಲ್ಲ, ಅದು ನನಗೆ ಟೆನ್ಷನ್ ಆಗ್ತಾ ಇರೋದು. ಒಂದು ವೇಳೆ ಅವ್ರು ಈ ವಿಷಯನ ಕಾಪಿ ಮಾಡಿ ನಿನಗಿಂತ ಬೇಗ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ? ಇದು ರಿಜಿಸ್ಟ್ರೇಷನ್ನು, ಲೀಗಲ್ ಕ್ಲಿಯರೆನ್ಸ್ ಎಲ್ಲ ಆಗಿದೆ ಅಲ್ಲಪ್ಪ? ಓ, ಅದೆಲ್ಲ ಕನ್ಫರ್ಮ್ ಆಯ್ತಪ್ಪ. ಲೀಗಲಿ ಎಲ್ಲ ಕ್ಲಿಯರೆನ್ಸು ಸಿಕ್ಕಿದೆ, ಟೆನ್ಷನ್ ಬೇಡ. ಓಕೆ. ನೋಡೋ,
ಕಾಪಿ ಮಾಡಿದ್ರೆ ಏನೋ ಐಡಿಯಾ ಕಾಪಿ ಮಾಡೋದು, ಕೆಲಸ ಕಾಪಿ ಮಾಡೋಕ್ಕಾಗುತ್ತೆ. ಈಗ ಈ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮೆಂಟಾಲಿಟಿ ಎಲ್ರಿಗೂ ಇರಲ್ಲ ಕಣ. ಎಲ್ರಿಗೂ ದುಡ್ಡು ಮಾಡಬೇಕು ಅಂತಲೇ ಇರುತ್ತೆ. ನಮ್ಮಷ್ಟು ಕಾಯೋ ತಾಳ್ಮೆ ಎಲ್ರಿಗೂ ಇರಲ್ಲ. ಒಂದು ವೇಳೆ ಇದಕ್ಕೂ ಮೀರಿ ಏನಾದರೂ ಮಾಡಿದ್ರೆ ಮಾಡಲಿ ಬಿಡಪ್ಪ, ಏನು ಮಾಡೋಕ್ಕಾಗುತ್ತೆ. ಜನಕ್ಕೆ ಒಳ್ಳೇದಾದರೆ ಅಷ್ಟೇ ಸಾಕು. ಹೆಸರು ಉಳಿಯೋದಲ್ಲ ಕಣ ಇಂಪಾರ್ಟೆಂಟು, ನಂಬಿಕೆ ಉಳಿಸ್ಕೋಬೇಕು, ಅದು ಮುಖ್ಯ. ನಂಬಿಕೆ ಯಾರು ಉಳಿಸ್ಕೋತಾರಲ್ಲ ಅವರು ಮಾರ್ಕೆಟಲ್ಲಿ ಉಳ್ಕೋತಾರೆ. ಈ ಮಾರ್ಕೆಟ್ ಒಂಥರ ಜರಡಿ ಇದ್ದಾಗೆ, ಜೊಳ್ಳು ಪೊಳ್ಳು ಎಲ್ಲನೂ ಜರಡಿ ಆಡ್ಬಿಡುತ್ತೆ. ಕೊನೆಗೆ ಉಳ್ಕೊಳ್ಳೋದು ಒಳ್ಳೇದು ಮಾತ್ರ, ಅದಂತೂ ಸತ್ಯ. ನೋಡೋ, ಪ್ರಾಮಾಣಿಕವಾಗಿ ನಾವು ನಮ್ಮ ಕೆಲಸ ಮಾಡೋಣ, ಉಳಿದಿದ್ದನ್ನ ಮಾರ್ಕೆಟಿಗೆ ಮಾಡೋಣ. ನಾನಂತೂ ಒಂದು ನಂಬಿದ್ದೀನಿ ಆನಂದ, ಜನ ಯಾರನ್ನ ಯಾವುದನ್ನ ನಂಬ್ತಾರಲ್ಲ ಅದೇ ಗೆಲ್ಲೋದು, ಅದೇ ಉಳಿಯೋದು, ಅದೇ ಬಾಳೋದು. ಈಗ ಕಾಂಪಿಟೇಷನ್ ಇಲ್ಲ ಅಂದರೆ ಹೇಗೋ ಬೆಳೆಯೋಕ್ಕೆ ಸಾಧ್ಯ? ಈ ರನ್ನಿಂಗ್ ರೇಸಲ್ಲಿ ಒಬ್ಬನೇ ಓಡಿ ಫಸ್ಟ್ ಪ್ರೈಸ್ ತೊಗೊಂಡಂಗಿರುತ್ತೆ. ಅದಕ್ಕಿಂತ ಓಡದೇ ಇರೋದೇ ಬೆಸ್ಟ್ ಅಲ್ವಾ? ಕರೆಕ್ಟಾಗಿ ಹೇಳಿದಾಗೆ ಎನರ್ಜಿ ಸೇವ್ ಆಗುತ್ತೆ. ಒಂದು ನಿಮಿಷ. ಹಾಂ, ಭೂಮಿಕಾ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ಮಾತಾಡಿ ಬಂದೆ. ಒಂದು ನಿಮಿಷ. ಹೇಳಿ ಭೂಮಿಕಾ ಅವರೇ. ಹಲೋ, ಏನ್ ಮಾಡ್ತಿದ್ದೀರಾ? ಅದೇ ಒಂದು ಆ್ಯಪ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಅದರದ್ದು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡೋಣ ಅಂತ, ಅದೇ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಾನು ಆಮೇಲೆ ಫೋನ್ ಮಾಡಲಾ? ಏನಾದರೂ ವಿಷಯ ಇತ್ತಾ? ಇಲ್ಲ ಹಾಗೇನಿಲ್ಲ, ನೆನಪಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಎನಿವೇಸ್ ಇಟ್ಸ್ ಓಕೆ, ಆಮೇಲೆ ಕಾಲ್ ಮಾಡುವಂತೆ, ಬಾಯ್. ಓ ಸರಿ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಏನೋ ಗೊತ್ತಿಲ್ಲಪ್ಪ, ಬೆಳಗಿಂದ ಸೈಲೆಂಟ್ ಆಗಿದ್ದಾರೆ. ಬಟ್ ಯಾರು ಗೊತ್ತೇ ಯುದ್ಧ ಯಾವಾಗ ಶುರು ಆಗುತ್ತೆ ಅಂತ ಯಾವುದಕ್ಕೂ ಪ್ರಿಪೇರ್ ಆಗಿರ್ಬೇಕಲ್ವಾ? ಹಾಗೇನಾದರೂ ಆದರೆ ನಾನು ನಿಮ್ಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸರಿ, ಆಲ್ ದಿ ಬೆಸ್ಟ್, ಬಾಯ್. ಸರಿ, ನಾನು ಈ ಕೆಲಸ ಮುಗಿಸ್ಕೋತೀನಿ. ಒಂದು ಸಿಹಿ ಸುದ್ದಿ ಹೇಳೋಣ ಅಂತಂದ್ರೆ ಇವ್ರ ಫೋನ್ ಬ್ಯುಸಿ ಬರ್ತಿದೆಯಲ್ಲ.